ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಎಲ್ರಿಗೂ ನನ್ನ ಕಡೆಯಿಂದ ದಸರಾ ಹಬ್ಬದ ಶುಭಾಶಯಗಳು. ನಿಮ್ಮದೆಲ್ಲ ಆಯ್ತು? ಪೂಜೆ ಹಬ್ಬ ಎಲ್ಲ ಆಯ್ತಾ? ನಮ್ದು ನೋಡಿ, ಇವತ್ತು ನಮ್ದು ಅಂಗಡಿ ಪೂಜೆ ಇತ್ತು. ಫಸ್ಟ್ನೇ ವರ್ಷದ ಪೂಜೆ ಇದು. 1 ಇಯರ್ ಕಂಪ್ಲೀಟ್ ಆಯಿತು. ಇವಾಗ ಪೂಜೆ ಮಾಡ್ತಾಯಿದ್ದೀವಿ ನೋಡಿ. ಸಿಂಪಲ್ ಪೂಜೆ. ನಮ್ಮದು ದಿನಸಿ ಅಂಗಡಿ ಆಗಿರೋದ್ರಿಂದ ಬೆಳಗ್ಗೆ ಹೊತ್ತು ಪೂಜೆ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸಂಜೆ ಒಂದು 8:30 ಶುರು ಮಾಡಿ 10 ಗಂಟೆ ಅಷ್ಟೊಳಗೆ ಪೂಜೆ ಮುಗಿಸ್ತಾ ಇದ್ದೀವಿ. ಹಾಗಾಗಿ ಯಾರಿಗೂ ಕರೆಯೋಕ್ಕಾಗಲಿಲ್ಲ. ನಮ್ಮ ಪಡೆ ನಾವು ಸುಮ್ಮನೆ ಸಿಂಪಲಾಗಿ ಅಂಗಡಿ ಪೂರ್ತಿ ಮಾಡಿಕೊಂಡು, ಹಾಗೂ ನನ್ನ ಬಾಮೈದ ಹೆಂಡ್ತಿ ಬಂದಿದ್ದರು ಪೂಜೆಗೆ. ನೋಡಿ, ಇವರೇ ನಮ್ಮ ಬಾಮೈದವರು. ಲಾಸ್ಟಲ್ಲಿ ಅವ್ರಿಗೆ ಕೊಟ್ಟೆ ಬೂದ್ಗುಂಬಳಕಾಯಿ ಹೊಡಿಯೋಕ್ಕೆ. ನಮ್ಮ ಅಣ್ಣ ಲತಾರ ಅಗ್ರಜ ಅವರು, ಅವ್ರಿಗೆ ಕೊಟ್ಟೆ ಬೂದ್ಗುಂಬಳಕಾಯಿ. ನಾನೇ ಹೊಡಿಬೇಕು ಅಂತಿದ್ದೆ. ಅಷ್ಟರಲ್ಲಿ ಅವ್ರ ಮಗ ಇದ್ದನು, ಅಪ್ಪ ನೀನೇ ಹೊಡಿ ಅಂದ. ಸರಿ, ಅವನು ಆಸೆ ಈಡೇರಲಿ ಅಂದ್ಬಿಟ್ಟು ಅವ್ರಿಗೆ ನಾನು ಕೊಟ್ಟೆ ಹೊಡಿಯೋಕ್ಕೆ. ನೋಡಿ ಬೂದ್ಗುಂಬಳಕಾಯಿ ಹೆಂಗೆ ಹೊಡಿತಾರೆ. ಪೂಜೆ ಆಗ್ತಾಯಿದೆ. ಬೂದ್ಗುಂಬಳಕಾಯಿ ಶ್ರೇಷ್ಠ ಅಂತೆ. ತುಂಬ ಏನೇ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಕೂಡ ಅದೆಲ್ಲ ಹೊರಗಡೆ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಬೂದ್ಗುಂಬಳಕಾಯಿ ಹೊಡಿತಾರೆ ನೋಡಿ. ಈಗ ಆಯಿತು, ಬೆಳಗ್ತಾ ಇದ್ದಾರೆ. 2 ಆಯಿತು. ಗಾಳಿಗೆ ನಿಲ್ತಾನೆ ಇರಲಿಲ್ಲ. ಕರ್ಪೂರ ಆರಿ ಹೋಗ್ತಾ ಇತ್ತು. ಮತ್ತೆ ಹಚ್ಚಿ ನಾವು ಅದನ್ನು ಕುಂಬಳಕಾಯಿ ಹೊಡಿಯೋಕ್ಕೆ ಬೆಳಗ್ತಾ ಇದ್ದಾರೆ ಈಗ. ನೋಡಿ, ಈಗ ಹೊಡಿತಾರೆ. ನಿಮ್ದೆಲ್ರದ್ದು ಹೇಗಿತ್ತು ದಸರಾ ಪೂಜೆ? ಕಮೆಂಟಲ್ಲಿ ತಿಳಿಸಿ. ಎಲ್ಲರೂ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಅದು ಇನ್ನು ಸ್ವಲ್ಪ ಫೋರ್ಸಾಗಿ ಹೊಡಿಬೇಕಾಯ್ತು. ಹಂಗೆ ಹೊಡೆದ್ರು, ಆದರೂ ಕೂಡ ಬೂದ್ಗುಂಬಳಕಾಯಿ ಯಾವತ್ತು ಕಿತ್ತಿದೋ ಗೊತ್ತಿಲ್ಲ. ಸ್ವಲ್ಪ ತುಸ್ಸಾಗಿ ಹೊಡಿತು ಅನ್ಸುತ್ತದು. ನೋಡಿ, ಮನೆಯವರು ಇವಾಗ ದೃಷ್ಟಿಕಾಯಿ ಹೊಡಿತಿದ್ದಾರೆ. ದೃಷ್ಟಿಕಾಯಿ ನಾನು ತಂದು ಹೊಡಿತಾ ಇದ್ದೀನಿ. ಎಲ್ಲ ಇರೋದೆಲ್ಲ ದೃಷ್ಟಿ ಎಲ್ಲ ಹೋಗ್ಲಿ ಅಂತೇಳಿ ನಾನು 3 ಸತಿ ನಿಲ್ಲಿಸಿ ದೃಷ್ಟಿ ಹೊಡಿತಾ ಇದ್ದೀನಿ ಈಗ. ನಮ್ದು ಆಯ್ತು ಪೂಜೆ ಈ ಥರ ಇತ್ತು. ನಿಮ್ದೆಲ್ಲ ಹೇಗಿತ್ತು? ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.